ಒಂದ್ ಕೆಲಸ ಮಾಡೋಣ, ಯಾರು ಮುಖ್ಯಮಂತ್ರಿ ಯಾರಾಗ್ತಾ ಮುಖ್ಯ ಅಲ್ಲ, ಆದವರು ಆ ವರ್ಗದವರು ನೋಡಿಕೊಳ್ಳುವಂತ ಮನೋಭಾವ ಅದು ಇಂಪಾರ್ಟೆಂಟ್. ಈಗ ಇಲ್ಲಿ ಬನ್ನಿ ಮಾತಾಡಿ. ಅಧ್ಯಕ್ಷರೇ, ಒಂದು ಈ ಕಾಂಪ್ರಮೈಸ್ ಫಾರ್ಮುಲಾ ಮಾಡೋಣ. ಈಗ ಪಾಪ ಬಸನಗೌಡರು ಹೇಳಿದ್ದು ಬಹಳ ಅತ್ಯಂತ ಈಗ ಅವ್ರದೇ ವಿಷಯ. ಮತ್ತೆ ಮತ್ತೆ ಅಲ್ಲಿ ಡೈವರ್ಟ್ ಆಗ್ತಾ ಅವ್ರು ಮಾತಾಡಿ ಮುಗಿಸ್ಲಿ ಒಮ್ಮೆ. ಇಲ್ಲಿ ಚರ್ಚೆ ಟೈಮ್ ಇಲ್ಲಲ್ಲ. ಬಹಳ ಸೂಕ್ತವಾಗಿರ್ತಕ್ಕಂತ ಒಂದು ಮಾತು ಹೇಳಿದ್ದಾರೆ. ಅವ್ರ ಜೊತೆಲಿ ಹೋಗುವಂತ. ಅದಕ್ಕೆ ಈಗ ಏನ್ ಮಾಡೋಣ, ಈಗ ನಾವೆಲ್ಲರೂ ಕೂಡ್ಕೊಂಡು ವಿನಂತಿ ಮಾಡ್ಕೊಂಡು ಸಿದ್ದರಾಮಯ್ಯ ಅವರಿಗೆ ನಾವು ವಿನಂತಿ ಮಾಡ್ಕೋತೀವಿ. ಈಗ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ಬೇಕಂತ ಅಪೇಕ್ಷೆ ಇದೆಯಲ್ಲ, ನಾವೆಲ್ಲದಕ್ಕೂ ತ್ಯಾಗ ಹಾಕಿವಿ. ಪರಮೇಶ್ವರ್ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದ್ ಕೆಲಸ ಮಾಡಿ, ಕೇಳಿ, ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನ ಒಬ್ಬ ದಲಿತರನ್ನಾಗಿ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿ. ಇಡೀ ಭಾರತ ದೇಶಕ್ಕೆ ದಲಿತರನ್ನೇ ನಾವು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ. ತಾಕತ್ತಿದ್ರೆ ಇದ್ರೆ ನೀವು ಆಯ್ತು. ರಾಷ್ಟ್ರಪತಿ ಮಾಡಿದವ್ರು ನಾವು ಒಂದ್ ದಿವಸ ಪ್ರೈಮ್ ಮಿನಿಸ್ಟರ್ ಮಾಡ್ತೇವೆ. ಅಧ್ಯಕ್ಷರೇ, ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲ್ಲ, ನಿಮಗೆ ಆಯ್ತು. ಈಗ ಸಿದ್ದು ಸವದಿ ಅವರೇ, ನೀವೆಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತೀರಿ, ಸ್ಪೀಕರ್ ಅನ್ನು ಯಾರಾಗ ಮಾಡ್ತೀರಿ ಹೇಳಿ. ಈಗ ಒಂದು ಇಲ್ಲಿಯವರೆಗೆ ಸ್ವತಂತ್ರ ಭಾರತದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ವಿವಿಧ ಹಂತದಲ್ಲಿ ವಿವಿಧ ಸಂದರ್ಭಗಳಲ್ಲಿ ಸರ್ಕಾರ ಸಹಕಾರಿ ಸಂಸ್ಥೆಗಳು ಅದು ವಿವಿಧ ಸಂಸ್ಥೆಗಳ ಬಗ್ಗೆ ನೆರವಿಗೆ ಬಂದಿರತಕ್ಕಂಥದ್ದನ್ನ ನಾವು ಕಣ್ಣಾರ ನೋಡಿದೀವಿ. ಓಕೆ, ಸಾಕಷ್ಟು ದಾಖಲಾತಿಗಳಿದಾವೆ. ನಾವು ರೈತ ವರ್ಗದವರೇ, ಕೂಲಿ ವರ್ಗದವ್ರು ನಾವು ಜಾಸ್ತಿ ಇರ್ಬೋದು, ಆದರೆ ಭೂ ಒಡೆತನನ ಅವತ್ತು ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಜನಕ್ಕೆ ಕೊಡ್ಲಿಲ್ಲ ಅಂದಿರೆ ನಮಗೆ ಭೂಮಿ ಒಡೆತನದಲ್ಲಿ ಎಷ್ಟು ಜನ ಇರ್ತಿದ್ವೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕೆ ಮಾತು ಹೇಳ್ತೀನಿ, ಭೂ ಒಡೆತನದ ಆಧಾರದ ಮೇಲೆ ಬ್ಯಾಂಕ್ಗಳಿಂದ ನಾವು ಸಾಲ ಪಡೆಯಕ್ಕೆ ಸಾಧ್ಯ. ಕೇಳ್ರಿ, ಸ್ವಲ್ಪ ನಿಮ್ಗೆ ವಿಚಾರ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಭೂಮಿ ಏನಾದ್ರೆ ಭೂ ಒಡೆತನ ಮಾತಾಡಿ. ಅರ್ಜಿಯಲ್ಲಿ ಆಗ್ತಿದ್ದೆ ನಾನು, ನೀವು ಯಾಕೆ ಮಾತಾಡ್ತೀರಿ? ಇಡೀ ರಾಷ್ಟ್ರ ಕೊಟ್ಟದ್ದು ಯಾರೋ? ನರೇಂದ್ರ ಸ್ವಾಮಿ ಅವರೇ, ನೀವು ಈ ಕಡೆ ನೋಡಿ. ಇಲ್ಲಿ ಈ ಆಧಾರದ ಮೇಲೆ ಆ ಕೃಷಿಕನಿಗೆ ಸಾಲ ಸವಲತ್ತುಗಳು, ಸಾಂದರ್ಭಿಕವಾಗಿ ಸಾಲ ಮನ್ನಾ, ಈ ಎಲ್ಲ ನೆರವು ಬಂತಲ್ಲ, ಆ ವಿಚಾರದಲ್ಲಿ ನಮ್ಮ ಪಾಲೆಷ್ಟು? ಈ ವಿಚಾರವನ್ನು ನಾವು ಪ್ರಶ್ನೆ ಮಾಡ್ಬೇಕು ತಾನೆ. ಅದರಲ್ಲಿ ಮೀಸಲಾತಿ ಬಂತ? ಹಾಗಿದ್ಮೇಲೆ ಈ ರಾಷ್ಟ್ರದ ಸಂಪತ್ತಿನ ವಿಚಾರದಲ್ಲಿ ನನಗೆ ಪಾಲು ಬೇಡವಾ? ನಾನು ಭಾರತೀಯನಲ್ವಾ? ನನ್ನ ದುಡಿಮೆ ಈ ದೇಶಕ್ಕೆ ಬಿದ್ದಿಲ್ವಾ? ನನ್ನ ಬೆವರಿನ ಹಾನಿ ಈ ದೇಶದಲ್ಲಿ ಇಲ್ವಾ? ಆಯ್ತು. ಈ ದೇಶಕ್ಕೆ ಪ್ರತಿಯೊಂದು ಹಂತದಲ್ಲಿ ನಮ್ಮ ಹೋರಾಟಗಳಿಲ್ವಾ? ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋರನ್ನ ಇವತ್ತು ಮೀಸಲಾತಿ ವಿಚಾರಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ. ಆ ಜ್ಞಾನದ ವಿಚಾರವಾಗಿ ಅರಿವನ್ನು ಅರ್ಥಕೊಳ್ಬೇಕಾದಂತ ಸುಸಂದರ್ಭವನ್ನು ಈ ರಾಷ್ಟ್ರ ನೋಡ್ಬೇಕಾಗಿದೆ. ಸಂಕುಚಿತ ಮನಸ್ಥಿತಿಯಿಂದ ಅಲ್ಲ, ಜವಾಬ್ದಾರಿ ಎಲ್ಲರ ಮೇಲಿರ್ತಕ್ಕಂಥದ್ದು. ಮನುಷ್ಯನನ್ನ ಕಾಣುವಂಥದ್ದು. ಚರ್ಚೆ ಮಾಡ್ತೀರಿ, ನಿಮಗೆ ಚರ್ಚೆ ಮಾಡ್ತೀರಿ. ನಮ್ಮ ಮೇಲೆ ಬೇಸರ ಇದ್ರೆ ಆಮೇಲೆ ಮಾತಾಡೋಣ ನಾವಿಬ್ರು. ನಿಮಗೆ ನಮ್ಮ ಮಾತಾಡಬೇಡ ಅನ್ನೋದಾದ್ರೆ ಬೇಗ ಟೈಮ್ ಆಯ್ತು, ಫಿನಿಶ್ ಮಾಡಿ ಬಿಲ್. ಅಧ್ಯಕ್ಷ, ಇಷ್ಟೇ ಬಿಲ್ಲಿಗೆ ಸೀಮಿತಗೊಳಿಸಿ. ನಮ್ಮ ವಾದ ಇಷ್ಟೇ. ಇಲ್ಲಿಯವರೆಗೆ ನಮಗೆಲ್ಲೂ ಕೂಡ, ನಾನೇ ಕಳೆದ ಸಾರಿ ಅಧ್ಯಕ್ಷ ನಾನೊಂದು ಮಾತು ಹೇಳ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದ ಚುನಾವಣೆಗೆ ನಿಂತೆ. GT ದೇವೇಗೌಡ ಸಾಕ್ಷಿ ಅವರು ನನ್ನ ಬೆಂಬಲವಾಗಿದ್ರು. ಅವತ್ತು ನಾವು ನಮ್ಮ ಗುಂಪು 7 ಜನ ಗೆದ್ವಿ, ಇನ್ನೊಂದು ಗುಂಪು 4 ಜನ ಗೆದ್ರು, ನಮ್ಮ GT ದೇವೇಗೌಡರ ಪಕ್ಷದ ಕಡೆಯವರು. ನಾವು 7 ಜನ ಗೆದ್ರು ನಾನು ಅಪೆಕ್ಸ್ ಬ್ಯಾಂಕ್ ಹೋಗ್ಬೇಕು ಅನ್ನೋ ಪ್ರಯತ್ನ ಮಾಡಿದೆ ಅಧ್ಯಕ್ಷ. ಪ್ರಥಮ ಬಾರಿಗೆ ಅಪೆಕ್ಸ್ ಬ್ಯಾಂಕ್ ಬರೋದಕ್ಕೆ ಒಂದೇ ಒಂದು ಓಟ್ ಬೇಕಾಗಿತ್ತು, ನಮಗೆ ಒಂದೇ ಓಟ್ ಬೇಕಾಗಿತ್ತು ಅಧ್ಯಕ್ಷ. ಷಡ್ಯಂತ್ರ ನಡೀತು ಮಂಡ್ಯದಲ್ಲಿ. ನನ್ನನ್ನು ಯಾವುದೇ ಕಾರಣಕ್ಕೂ ಅಪೆಕ್ಸ್ ಬ್ಯಾಂಕ್ ತರಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲರೂ ಒಂದಾದ್ರು, ನನ್ನನ್ನು ಅದರಿಂದ ಆಚೆ ಇಟ್ರು. ಈ ಮೀಸಲಾತಿನ ನನ್ನ ರೀತಿ ಎಷ್ಟೋ ಜನ ಹೋರಾಟ ಮಾಡಿ ಮುಂದೆ ಬರ್ತಿರ್ತಕ್ಕಂಥವರಿಗೆ ಗೇಟ್ ಓಪನ್ ಮಾಡ್ತಾ ಇರ್ತಕ್ಕಂಥ ನಮ್ಮ ಸರ್ಕಾರದ ಬದ್ಧತೆಯನ್ನ ಮುಕ್ತ ಕಂಠದಿಂದ ನಾನು ಹೊಗಳಿ ಅದನ್ನು ಬೆಂಬಲಿಸ್ತಾ ಇದ್ದೇನೆ.
ಈ ಅವಕಾಶಗಳು ಯಾರಿಗೂ ತಪ್ಪಬಾರದು. ಪ್ರತಿಯೊಂದು ವೇದಿಕೆಗಳಲ್ಲೂ ಆ ಸಮಾನ ಅವಕಾಶವನ್ನು ಕೊಟ್ಟಾಗಲೇ ನಮ್ಮ ಸಂವಿಧಾನದ ಮೂಲಾಶಯಕ್ಕೆ ಒಂದು ಅರ್ಥ ಬರತಕ್ಕಂಥದ್ದು. ಅದಕ್ಕಾಗಿ ರಾಜಣ್ಣವರು, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏನು ಇಚ್ಛಾಶಕ್ತಿಯನ್ನು ಮೆರೆದು ಸಂಪುಟದಲ್ಲಿ ಈ ವಿಚಾರವನ್ನು ಒಪ್ಪಿ ಇವತ್ತು ಇದನ್ನ ಮಂಡನೆ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಮುಕ್ತವಾಗಿ ಬೆಂಬಲಿಸ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳಿ, ಇದಕ್ಕೆ ಸರ್ವಾನುಮತದಿಂದ ನಮ್ಮ ಎಲ್ಲ ಸದಸ್ಯರುಗಳು ದಯವಿಟ್ಟು ಕಳಕಳಿಯಿಂದ ಬೇಡ್ಕೊತೇನೆ, ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೇನೆ, ಮಂತ್ರಿಗಳು ಬೆಂಬಲ ಕೊಡಿ ಅನ್ನೋ ಮಾತನ್ನು ಹೇಳಿ ರಂಗನಾಥ್ ಕೂತ್ಕೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.